ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಬಿಗ್ ಟ್ವಿಸ್ಟ್. ನಟ ದರ್ಶನ್ಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ. A14 ಆರೋಪಿ ಪ್ರದೋಷ್ ಇನ್ನೂ ಆರೋಪಿ ಅಲ್ಲ. ಮಾಫಿ ಸಾಕ್ಷಿಯಾಗಲು ಕೋರ್ಟ್ನಿಂದ ಅವಕಾಶ. ಪ್ರದೋಷ್ ಮಾಫಿ ಸಾಕ್ಷಿ ಆದರೆ ಅವರು ಪ್ರಕರಣದ ಒಳಗಿನ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಬಿಚ್ಚಿಡಬಹುದು. ಹಾಗಾದರೆ ಪ್ರದೋಷ್ ಏನು ಹೇಳಿದ್ದಾರೆ? ದರ್ಶನ್ ವಿರುದ್ಧ ಅವರು ಮಾಡಿರುವ ಆರೋಪಗಳೇನು? ದರ್ಶನ್ ಪರ ವಕೀಲರು ಇದನ್ನು ವಿರೋಧಿಸಿದ್ದಾರಾ? ಪ್ರದೋಷ್ ಮಾಫಿ ಸಾಕ್ಷಿಯಾಗಿರುವುದು ಪ್ರಕರಣದ ಮುಂದಿನ ವಿಚಾರಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಆ್ಯಕ್ಚುಲಾಗಿ ನಿನ್ನೆ ಕೋರ್ಟ್ನಲ್ಲಿ ಏನಾಯಿತು? ಪ್ರದೋಷ್ ಸಲ್ಲಿಸಿದ್ದಂಥ ಅರ್ಜಿ, ನಾನು ಮಾಫಿ ಸಾಕ್ಷಿಗೆ ಸಲ್ಲಿಸಿದಂಥ ಅರ್ಜಿ ನಿನ್ನೆ ಕೋರ್ಟ್ನಲ್ಲಿ ಏನಾಯಿತು ಅಂತ ನೋಡೋದಾದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಆರೋಪಿ ಪ್ರದೋಷ್ ಎಸ್ ರಾವ್ ಏನಿದ್ದಾರೆ ಅವರು ತಮ್ಮ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎಂದು ನ್ಯಾಯಾಲಯದ ಮೊರೆ ಹೋಗಿದ್ದರು. ಈ ಅರ್ಜಿಯ ವಿಚಾರಣೆಯನ್ನು ಬೆಂಗಳೂರಿನ 59ನೇ CCH ಹೆಚ್ಚುವರಿ ನಗರ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ನಡೆಸಿತ್ತು. ಪ್ರದೋಷ್ ಅವರ ಅರ್ಜಿಗೆ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆ ಸೂಚಿಸಿತ್ತು. ಆದರೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಪರ ವಕೀಲರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆ್ಯಕ್ಚುಲಾಗಿ ಅವರ ವಾದ ಏನು ಅಂತ ಅಂದರೆ, ಮಾಫಿ ಸಾಕ್ಷಿಯಾಗಲು ಬಯಸಿರುವ ವ್ಯಕ್ತಿಯ ಹೇಳಿಕೆಯನ್ನು ಪರಿಗಣಿಸುವ ಮೊದಲು ತಮ್ಮ ವಾದವನ್ನು ಆಲಿಸಬೇಕು ಎಂಬುದು ಆರೋಪಿಗಳ ಪರ ವಕೀಲರ ನಿಲುವಾಗಿತ್ತು. ಆದರೆ ನ್ಯಾಯಾಲಯದ ನಿನ್ನೆಯ ಬೆಳವಣಿಗೆಯಲ್ಲಿ ಇತರ ಆರೋಪಿಗಳು ಈ ಹಂತದಲ್ಲಿ ಪ್ರದೋಷ್ ಅವರ ಮಾಫಿ ಸಾಕ್ಷಿಯ ಅರ್ಜಿಯನ್ನು ವಿರೋಧಿಸುವ ಹಕ್ಕು ಹೊಂದಿಲ್ಲ ಎಂದು ಕೋರ್ಟ್ ಸ್ಪಷ್ಟಪಡಿಸಿಬಿಟ್ಟಿದೆ. ಇದು ಪ್ರಕರಣದಲ್ಲಿ ಮಹತ್ವದ ಒಂದು ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಈ ಮಾಫಿ ಸಾಕ್ಷಿ ಅಂತ ಅಂದರೆ ಏನು? ಬನ್ನಿ ಅದನ್ನು ಸಣ್ಣದಾಗಿ ಒಂದು ಸ್ವಲ್ಪ ವಿಚಾರ ತಿಳ್ಕೊಂಡು ಬರೋಣ. ಇದು ಮಾಫಿ ಸಾಕ್ಷಿ ಅಂದರೆ, ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ ನಮಗೆ. ಅದೇನೆಂದರೆ, ಅಪ್ರೂವರ್ ಅಥವಾ ಮಾಫಿ ಸಾಕ್ಷಿ ಅಂದರೆ, ಒಬ್ಬ ವ್ಯಕ್ತಿ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ಕೂಡ ತಾನು ತಿಳಿದಿರುವ ಪ್ರಮುಖ ವಿಚಾರಗಳನ್ನು ಪ್ರಾಸಿಕ್ಯೂಷನ್ ಪರವಾಗಿ ಬಹಿರಂಗಪಡಿಸಲು ಸಿದ್ಧನಾದರೆ, ತಾನು ತಿಳಿದಿರುವ ಪ್ರಮುಖ ವಿಚಾರಗಳನ್ನು ಪ್ರಾಸಿಕ್ಯೂಷನ್ ಪರವಾಗಿ ಬಹಿರಂಗಪಡಿಸಲು ಸಿದ್ಧನಾದರೆ ಕಾನೂನಿನ ಪ್ರಕ್ರಿಯೆಯಡಿ ಆತನಿಗೆ ಮಾಫಿ ನೀಡುವ ಮೂಲಕ ಸಾಕ್ಷಿಯಾಗಿ ಬಳಸುವ ಅವಕಾಶ ಇರಬಹುದು. ಆದರೆ ಇದರ ಅರ್ಥ ಪ್ರದೋಷ್ ಹೇಳಿದ ಪ್ರತಿಯೊಂದು ಮಾತನ್ನು ಕೋರ್ಟ್ ಸತ್ಯ ಎಂದು ಒಪ್ಪಿಕೊಂಡಿದೆ ಅಂತ ಅಲ್ಲ. ಪ್ರದೋಷ್ ಏನು ಹೇಳಿದ್ರು ಅದು ಸತ್ಯ ಅಂತ ಕೋರ್ಟ್ ಒಪ್ಕೊಂಡಿದೆ ಅನ್ನೋದಂತೂ ಅಲ್ಲೇ ಅಲ್ಲ. ಅವರ ಹೇಳಿಕೆಗಳನ್ನು ಕಾನೂನು ಪ್ರಕ್ರಿಯೆಯಂತೆ ದಾಖಲಿಸಲಾಗುತ್ತದೆ. ಅವರು ನೀಡುವ ಮಾಹಿತಿಯನ್ನು ಇತರ ಸಾಕ್ಷ್ಯಾಧಾರಗಳೊಂದಿಗೆ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಅದರ ನಂತರವೇ ಅವರ ಹೇಳಿಕೆಗೆ ಎಷ್ಟು ತೂಕ ನೀಡಬೇಕು ಎಂಬುದನ್ನು ನ್ಯಾಯಾಲಯ ನಿರ್ಧರಿಸುತ್ತೆ. ಹೀಗಾಗಿ ಮಾಫಿ ಸಾಕ್ಷಿಯಾಗಿರುವುದು ದರ್ಶನ್ ಅಪರಾಧಿ ಎಂದು ಸಾಬೀತಾದಂತಲ್ಲ. ಪ್ರಕರಣದ ವಿಚಾರಣೆ ಇನ್ನೂ ಮುಂದುವರಿಯುತ್ತಿದೆ ಅಷ್ಟೇ. ಈಗಲೇ ನಾವು ಯಾವುದಕ್ಕೂ ಕನ್ಕ್ಲೂಷನ್ಗೆ ಬರೋ ಹಾಗಿಲ್ಲ. ಈಗ ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಏನಿದೆ? ಇನ್ನು ಪ್ರಕರಣದ ಅತ್ಯಂತ ಕುತೂಹಲಕಾರಿಯಾದಂಥ ಒಂದು ಭಾಗ ಇಲ್ಲಿದೆ. ಏನು ಅಂದರೆ, ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅಂತ ವರದಿಯಾಗಿದೆ. ಅವರು ಘಟನೆಯ ಬಗ್ಗೆ ತಮಗೆ ತಿಳಿದಿರುವ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಲು ಸಿದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೆಲವು ವರದಿಗಳ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ನಡೆದ ಹಲ್ಲೆ, ಆ ದಿನದ ಘಟನೆಗಳು ಮತ್ತು ಪ್ರಕರಣವನ್ನು ಮುಚ್ಚಿ ಹಾಕಲು ನಡೆದಿತ್ತೆಂದು ಹೇಳಲಾಗಿರುವ ಪ್ರಯತ್ನಗಳ ಬಗ್ಗೆ ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ವಿವರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೂ ಕೆಲವು ವರದಿಗಳಲ್ಲಿ ದರ್ಶನ್ ವಿರುದ್ಧ ಗಂಭೀರ ಆರೋಪಗಳನ್ನು ಪ್ರದೋಷ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಕಾನೂನು ಎಚ್ಚರಿಕೆ ಏನು ಅಂದರೆ, ಇವು ಪ್ರದೋಷ್ ಅವರ ಅರ್ಜಿಯಲ್ಲಿ ಮಾಡಿರುವ ಆರೋಪಗಳು ಮಾತ್ರ. ಅವು ನ್ಯಾಯಾಲಯದಿಂದ ಇನ್ನೂ ಅಂತಿಮವಾಗಿ ಸಾಬೀತಾದಂತಹ ವಿಚಾರಗಳಲ್ಲ. ಹೀಗಾಗಿ ದರ್ಶನ್ ತಪ್ಪು ಮಾಡಿದ್ದಾರೆ ಎಂದು ಕೋರ್ಟ್ ಹೇಳಿದರೆ ಅದನ್ನು ನಾವು ಒಪ್ಕೊಳ್ಬೋದು. ಆದರೆ ಇಲ್ಲಿ ಕೋರ್ಟ್ ಹೇಳಿಲ್ಲ. ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳು ಪರಿಶೀಲನೆಯಾದ ನಂತರವೇ ಅಂತಿಮ ಸತ್ಯ ಹೊರಬರುತ್ತೆ. ದರ್ಶನ್ಗೆ ಏಕೆ ಇದು ಒಂದು ಮಹತ್ವದ ಒಂದು ಬೆಳವಣಿಗೆ ಅಂತ ಅಂದರೆ, ದರ್ಶನ್ ವಿಚಾರಕ್ಕೆ ಬರೋದಾದರೆ, ಮಾಫಿ ಸಾಕ್ಷಿಗೇನು ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇದ್ದಾರಲ್ಲ, ಇದು ಏನಕ್ಕೆ ದರ್ಶನ್ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅಂದರೆ, ಪ್ರದೋಷ್ ಇದ್ದಾರಲ್ಲ, ಆ ಪ್ರಕರಣದ ಆರೋಪಿಗಳ ಪೈಕಿ ಒಬ್ಬರು.
17 ಜನ ಆರೋಪಿಗಳೇನಿದ್ದಾರೆ ಅದರಲ್ಲಿ ಪ್ರದೋಷ್ ಕೂಡ ಒಬ್ಬರು. ಅಂದರೆ ಪ್ರಕರಣದ ಒಳಗಿನ ಬೆಳವಣಿಗೆಗಳ ಬಗ್ಗೆ ಅವರಿಗೆ ವೈಯಕ್ತಿಕ ಮಾಹಿತಿ ಇರಬಹುದೆಂಬ ಪ್ರಾಸಿಕ್ಯೂಷನ್ ನಿಲುವು ಬರುತ್ತಲ್ವ, ಆವಾಗ ತೊಂದರೆ ಆಗುತ್ತೆ. ಅವರು ಮುಂದಿನ ಹಂತದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿಕೆ ನೀಡಿದರೆ ಅವರ ಹೇಳಿಕೆ ಪ್ರಕರಣದ ಇತರ ಸಾಕ್ಷ್ಯಾಧಾರಗಳೊಂದಿಗೆ ಹೋಲಿಕೆ ಮಾಡ್ತಾರೆ, ಬೇರೆ ಸಾಕ್ಷಿಗಳ ಜೊತೆನೂ ಹೋಲಿಕೆ ಕೂಡ ಮಾಡ್ತಾರೆ. ಅದಕ್ಕೆ ಹಾಗೆಯೇ ಸಾಕ್ಷಿಗಳೇನೇನಿದೆಯಲ್ಲ, CCTV ಆಗಿರ್ಬೋದು, ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಫೊರೆನ್ಸಿಕ್ ಎವಿಡೆನ್ಸ್ ಆಗಿರ್ಬೋದು, ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತು ಇತರ ಆರೋಪಿಗಳ ಹೇಳಿಕೆಗಳನ್ನು, ಇವೆಲ್ಲದರ ಜೊತೆ ಪ್ರದೋಷ್ ನೀಡುವಂತಹ ಏನು ಹೇಳಿಕೆಗಿರ್ತಲ್ಲ ಅದನ್ನು ಹೋಲಿಕೆ ಮಾಡಿ ಪರಿಶೀಲನೆ ಮಾಡ್ತಾರೆ. ಅದಕ್ಕಾಗಿ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಬೆಳವಣಿಗೆಗೆ ಪ್ರಕರಣದ ಮುಂದಿನ ಹಂತದಲ್ಲಿ ಭಾಳ ಒಂದು ಮಹತ್ವ ಅಂತೂ ಪಡೆಯುವಂಥ ಚಾನ್ಸಸ್ ಇದೆ. ಇದೆಲ್ಲದರ ನಡುವೆ ದರ್ಶನ್ ಪರ ವಕೀಲರ ಮುಂದಿನ ಆಯ್ಕೆ ಏನಾಗ್ಬೋದು, ಅವರ ಪರ ವಕೀಲರು ಯಾವ ರೀತಿ ತಯಾರಿ ನಡೆಸ್ಬೋದು, ಇದೀಗ ಎಲ್ಲರ ಕಣ್ಣು ದರ್ಶನ್ ಪರ ವಕೀಲರ ದರ್ಶನ್ ಪರ ವಕೀಲರು ಏನಿದ್ದಾರಲ್ಲ ಅವರ ಮುಂದಿನ ಕಾನೂನು ಹೋರಾಟದ ಮೇಲೆ ನೆಟ್ಟಿದೆ. ಪ್ರದೋಷ್ ಅವರ ಹೇಳಿಕೆಗಳು ನ್ಯಾಯಾಲಯದ ಮುಂದೆ ಬಂದರೆ ಅದರ ಸತ್ಯಾಸತ್ಯತೆ ಪ್ರಶ್ನಿಸುವ ಅವಕಾಶ ದರ್ಶನ್ ಪರ ವಕೀಲರಿಗೆ ವಿಚಾರಣೆಯ ಹಂತದಲ್ಲಿಯೇ ಸಿಕ್ಬಿಡುತ್ತೆ. ಪ್ರದೋಷ್ ಅವರ ಹೇಳಿಕೆಯಲ್ಲಿ ವೈರುಧ್ಯಗಳಿವೆಯಾ, ಅಂದರೆ ಏನಾದ್ರು ಚೇಂಜಸ್ ಇದೆಯಾ ಅವರ ಹೇಳಿಕೆಯಲ್ಲಿ, ಅವರ ಹೇಳಿಕೆಗೆ ಬೇರೆ ಸಾಕ್ಷ್ಯಾಧಾರಗಳ ಬೆಂಬಲ ಏನಾರು ಇದೆಯಾ, ಅವರು ತಮ್ಮ ಶಿಕ್ಷೆ ಕಡಿಮೆ ಮಾಡಿಸ್ಕೊಳ್ಳಲು ಅಥವಾ ಮಾಫಿ ಪಡೆಯಲು ಸುಳ್ಳು ಹೇಳ್ತಾ ಇದ್ದಾರಾ, ಇಂತಹ ಪ್ರಶ್ನೆಗಳನ್ನು ಡಿಫೆನ್ಸ್ ಕಡೆಯಿಂದ ಎತ್ತುವ ಸಾಧ್ಯತೆ ಇರುತ್ತೆ. ಅಂದರೆ ಪ್ರದೋಷ್ ಮಾಫಿ ಸಾಕ್ಷಿಯಾದ ಕೂಡಲೇ ದರ್ಶನ್ ಪ್ರಕರಣ ಮುಗ್ದೋಗೋದಿಲ್ಲ, ಇದು ಮುಂದಿನ ಕಾನೂನು ಹೋರಾಟಕ್ಕೆ ಒಂದು ಹೊಸ ಅಧ್ಯಾಯ ತೆರೆದಂತಾಗುತ್ತದೆ. ಮುಂದೆ ಏನಾಗ್ಬೋದು ಅಂತ ಅಂದರೆ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಕೆಲವು ಬೆಳವಣಿಗೆಗಳು ಬಹಳ ಒಂದು ಇಂಪಾರ್ಟೆನ್ಸ್ನ ಪಡ್ಕೊಳ್ತವೆ. ಪ್ರದೋಷ್ ಅವರ ಹೇಳಿಕೆಗಳನ್ನು ಕೋರ್ಟ್ ಹೇಗೆ ದಾಖಲಿಸುತ್ತದೆ, ಅವರ ಹೇಳಿಕೆಗಳನ್ನು ಇತರ ಸಾಕ್ಷ್ಯಾಧಾರಗಳ ಜೊತೆ ಹೇಗೆ ಪರಿಶೀಲನೆ ಮಾಡ್ತಾರೆ, ಹಾಗೂ ಪ್ರಾಸಿಕ್ಯೂಷನ್ ಈ ಹೇಳಿಕೆಯನ್ನು ದರ್ಶನ್ ಮತ್ತು ಇತರ ಆರೋಪಿಗಳ ವಿರುದ್ಧ ಹೇಗೆ ಬಳಸುತ್ತದೆ, ದರ್ಶನ್ ಪರ ವಕೀಲರು ಈ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನು ಹೇಗೆ ಪ್ರಶ್ನಿಸ್ತಾರೆ, ದರ್ಶನ್ ಪರ ವಕೀಲರು ಏನಿದ್ದಾರೆ ಇದ್ರದ್ದು ಒಂದು ವಿಶ್ವಾಸಾರ್ಹತೆ ಅಂತ ಏನಿರುತ್ತೆ ಅದನ್ನು ಹೆಂಗೆ ಪ್ರಶ್ನೆ ಮಾಡ್ತಾರೆ, ಇವೆಲ್ಲವೂ ಪ್ರಕರಣದ ಮುಂದಿನ ಹಂತವನ್ನು ನಿರ್ಧರಿಸಬಹುದಾದ ಪ್ರಮುಖ ಅಂಶಗಳು. ಆದರೆ ಮತ್ತೆ ಹೇಳಬೇಕು, ಇದು ಆರೋಪ ಸಾಬೀತಾದ ಹಂತ ಅಂತೂ ಅಲ್ಲ, ಈಗಲೇ ಅದು ಡಿಸಿಷನ್ ಬರೋ ಹಾಗಿಲ್ಲ. ಅಂತಿಮ ತೀರ್ಪು ಬರುವವರೆಗೂ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಕಾನೂನು ಹಕ್ಕುಗಳು ಮುಂದುವರಿಯುತ್ತವೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿನ್ನೆಯ ಕೋರ್ಟ್ ಬೆಳವಣಿಗೆ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಹಾಗೆ A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದಾರೆ. ಪ್ರಾಸಿಕ್ಯೂಷನ್ ಇದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಾಗಿದೆ ಮತ್ತು ಇತರ ಆರೋಪಿಗಳ ಆಕ್ಷೇಪಣೆಗಳಲ್ಲಿ ಈ ಹಂತದಲ್ಲಿ ಪರಿಗಣಿಸಲು ಸಾಧ್ಯ ಇಲ್ಲ ಅಂತ ಕೂಡ ಕೋರ್ಟ್ ನಿಲುವು ಹೊರಬಂದಿದೆ. ಇದೀಗ ಅಸಲಿ ಪ್ರಶ್ನೆ ಏನು ಅಂತಂದರೆ, ರಿಯಲ್ ಕ್ವಶನ್ ಇಲ್ಲಿ ಶುರುವಾಗುವಂಥದ್ದು ಏನು ಅಂದರೆ, ಪ್ರದೋಷ್ ಕೋರ್ಟ್ ಮುಂದೆ ಏನು ಹೇಳ್ತಾರೆ, ಅವರ ಹೇಳಿಕೆ ದರ್ಶನ್ ಪ್ರಕರಣಕ್ಕೆ ಎಷ್ಟು ಪರಿಣಾಮ ಬೀರುತ್ತೆ, ಅಥವಾ ದರ್ಶನ್ ಪರ ವಕೀಲರು ಆ ಹೇಳಿಕೆಯನ್ನು ಕಾನೂನುಬದ್ಧವಾಗಿ ಹೇಗೆ ಎದುರಿಸ್ತಾರೆ. ಮುಂದಿನ ವಿಚಾರಣೆಗಳಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ. ಈ ಪ್ರಕರಣದ ಪ್ರತಿಯೊಂದು ಕಾನೂನು ಬೆಳವಣಿಗೆಯನ್ನು ನಿಮ್ಮ ಮುಂದೆ ತರ್ತೀವಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಬ್ರೇಕಿಂಗ್ ನ್ಯೂಸ್ ಮತ್ತು ಲೀಗಲ್ ಅನಾಲಿಸಿಸ್ಗಾಗಿ ನಮ್ಮ 1 ಪಾಯಿಂಟ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.